ಹುಮನಾಬಾದ್ ಪಟ್ಟಣದ ಆರಾಧ್ಯ ದೈವ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವವು ಭಕ್ತಿ ಭಾವ ಮತ್ತು ಶ್ರದ್ಧೆಯೊಂದಿಗೆ ವಿಜೃಂಭಣೆಯಿಂದ ಜರುಗುತ್ತದೆ. ಇನ್ನು ಜಾತ್ರಾ ಮಹೋತ್ಸವದ ಹಿನ್ನೆಲೆ ಲಕ್ಷಾಂತರ ಭಕ್ತರು ಅನ್ಯ ಜಿಲ್ಲೆಗಳಿಂದ ಅಷ್ಟೇ ಅಲ್ಲದೆ ಅಕ್ಕಪಕ್ಕದ ರಾಜ್ಯಗಳಿಂದಲೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ವೀರಭದ್ರೇಶ್ವರರ ದರ್ಶನ ಪಡೆದು ಜಾತ್ರಾ ಸಂಭ್ರಮದಲ್ಲಿ ಭಾಗವಹಿಸಿದ್ದಾರೆ. ಜಾತ್ರಾ ಮಹೋತ್ಸವದ ಅಂಗವಾಗಿ ಪಾಟೀಲ್ ಪರಿವಾರದಿಂದ ರೇವಣಸಿದ್ದಪ್ಪ ಪಾಟೀಲ್ ಅವರ ನೇತೃತ್ವದಲ್ಲಿ ಭಕ್ತರಿಗಾಗಿ ಭವ್ಯ ಪ್ರಸಾದ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿತ್ತು. ಸುಮಾರು 30 ಕ್ವಿಂಟಲ್ಗೂ ಅಧಿಕ ಅಕ್ಕಿಯನ್ನು ಬಳಸಿಕೊಂಡು ಮಹಾಪ್ರಸಾದವನ್ನು ತಯಾರಿಸಲಾಗಿದೆ. ಸುಮಾರು 50,000ಕ್ಕೂ ಅಧಿಕ ಭಕ್ತರು ಮಹಾಪ್ರಸಾದವನ್ನು ಸ್ವೀಕರಿಸಿ ಸಂತಸ ವ್ಯಕ್ತಪಡಿಸಿದ್ದಾರೆ. ನಂತರ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಪಾಟೀಲ್ ಪರಿವಾರದಿಂದ ಕಳೆದ 6 ವರ್ಷಗಳಿಂದ ಪ್ರಸಾದ ಸೇವೆ ಮಾಡುತ್ತಾ ಬರ್ತಿದ್ದು ಸುಮಾರು 50,000ಕ್ಕೂ ಅಧಿಕ ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗ್ತಿದೆ ಎಂದು ಕಲಬುರಗಿ, ಬೀದರ್, ಯಾದಗಿರಿ ಹಾಲು ಉತ್ಪಾದಕರ ಒಕ್ಕೂಟದ ಮಾಜಿ ಅಧ್ಯಕ್ಷರಾದಂಥ ರೇವಣಸಿದ್ದಪ್ಪ ಪಾಟೀಲ್ ವೀರಣ್ಣ ಪಾಟೀಲ್ ಅವರು ತಿಳಿಸಿದರು. ಇದು ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವವಾಗಿ 2021ರಿಂದ ನಿರಂತರವಾಗಿ ರೇವಣಸಿದ್ದಪ್ಪ ಪಾಟೀಲ ಕುಟುಂಬದಿಂದ ಸೇವೆ ಮಾಡ್ಕೊತ ಬಂದಾರ. ಸುಮಾರು 25ರಿಂದ 30 ಕ್ವಿಂಟಲ್ ಅಕ್ಕಿ ಹೋಗ್ತಾವ. ಭವಿಷ್ಯ ಇದರಿಂದ 75,000 ಜನ ಹಿಡ್ಕೊಂಡು 80,000 ತನಕ ಜನ ಊಟ ಮಾಡ್ತಾರೆ. ಬೆಳಗ್ಗೆ ಒಂದು 10 ಗಂಟೆಗೆ ಸ್ಟಾರ್ಟ್ ಆಗ್ತು ಅಂದರೆ ರಾತ್ರಿ 8 ಅಲ್ಲಿ 9 ಅಲ್ಲಿ 10 ಅಲ್ಲಿ ಪೂರಾ ಮುಗಿಸೇ ಹೋಗ್ತಾರೆ. ಪ್ರತಿ ವರ್ಷ ಮಾಡ್ತಾರೆ. ರಾಜಶೇಖರ್ ಪಾಟೀಲ್ ಅವ್ರ ಕುಟುಂಬ, ರೇವಣಸಿದ್ದಪ್ಪ ಪಾಟೀಲ್ ಕುಟುಂಬದಿಂದ ಎಲ್ಲರೂ ಸರ್. ಶ್ರೀ ವೀರಭದ್ರೇಶ್ವರ ಜಾತ್ರೆ ಮಹೋತ್ಸವ ಅಂಗವಾಗಿ ಇವತ್ತಿನ ದಿವಸ ಎಲ್ಲ ಬೇರೆ ಬೇರೆ ಆಂಧ್ರ ಆಗಿರ್ಬೋದು, ತೆಲಂಗಾಣ, ಮಹಾರಾಷ್ಟ್ರ ಅನೇಕ ಭಾಗಗಳಿಂದ ಎಲ್ಲ ಭಕ್ತಾದಿಗಳು ಬರ್ತಾರೆ. ಸೊ ಅದ್ರ ಸಲುವಾಗಿ ಇವತ್ತಿನ ದಿವಸ 26 ಜನವರಿದಿಂದ ಪ್ರತಿ ವರ್ಷ ಇವತ್ತಿನ ದಿವಸ ಇದು ಅಗ್ಗಿ ಇರ್ತದೆ. ಮತ್ತು ನಾಳೆ ಬೆಳಗ್ಗೆ 6 ಗಂಟೆಗೆ ಹಂಗೆ ತೇರು ಕೂಡ ಇರ್ತದೆ. ಸೊ ಎಲ್ಲ ಅನೇಕ ಜಿಲ್ಲೆಗಳಿಂದ, ಅನೇಕ ಸ್ಟೇಟ್ಗಳಿಂದ ಏನಪ್ಪ ಅಂದ್ರೆ ಇವತ್ತಿನ ದಿವಸ ಎಲ್ಲ ಭಕ್ತಾದಿಗಳು ಬರ್ತಾರೆ. ಬೆಳಗ್ಗೆ 6 ಗಂಟೆಲಿಂದ ಸ್ಟಾರ್ಟ್ ಆಗ್ತದೆ. ಯಾವಾಗ ದೇವ್ರ ಅಗ್ಗಿ ತುಳಿತಾರಲ್ಲ ಆವಾಗ್ಲಿಂತ ಯಾವಾಗ ಸಾಯಂಕಾಲ ಅಂದ್ರೆ ರಾತ್ರಿ ಅಂದ್ರೆ ನಸ್ಕಿನ ಜಾವ 6 ಗಂಟೆವರೆಗೆ ದೇವ್ರು ಯಾವಾಗಿಂತನ ತೇರು ಎಳಿತಾರಲ್ಲ ಅವಾಗಿಂತನೇ ಏನಪ್ಪ ಅಂದ್ರೆ ಅಗ್ಗಿ ತುಳಿತಾನೆ ಇರ್ತಾರೆ. ಸೊ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಅನ್ನ ದಾಸೋಹ ಮಾಡ್ತಾ ಇದ್ದೀವಿ. ನಮ್ಮ ಕುಟುಂಬ ವತಿಯಿಂದ ನಮ್ಮ ತಂದೆ ವೀರಣ್ಣ ಪಾಟೀಲ್ ಅವರಾಗಿರ್ಬೋದು, ಮತ್ತು ನಮ್ಮ ಸೋದರಾದ ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಸಾಹೇಬರಾಗಿರ್ಬೋದು, ಭೀಮರಾವ್ ಪಾಟೀಲ್ ಅವರಾಗಿರ್ಬೋದು, ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು, ಅಭಿಷೇಕ್ ಪಾಟೀಲ್ ಅವರು, ಒಟ್ಟಾರೆ ನಮ್ಮ ಕುಟುಂಬ ವತಿಯಿಂದ ಮತ್ತು ನಮ್ಮದು ಅನೇಕ ಜನ ಫ್ರೆಂಡ್ಸ್ ಕೂಡ ಇದ್ದಾರೆ. ಉತ್ತರ ಕರ್ನಾಟಕ ನ್ಯೂಸ್ ಚಾನೆಲರ ನಮ್ಮ ಇವರು ಆದೇಶ್ ವಾಲಿ ಅವರು ಕೂಡ ಪ್ರತಿ ವರ್ಷ ನಾನು ಯಾವತ್ತಿಂದ ದಾಸೋಹ ಸ್ಟಾರ್ಟ್ ಮಾಡಿದ್ದೀನಿ. ಪ್ರತಿ ವರ್ಷ ಅವ್ರ ಕಡೆಯಿಂದ ಕೂಡ ನಮಗೆಲ್ಲ ಸಹಾಯ ಆಗ್ತದೆ. ಅನೇಕ ನಮ್ಮದೆಲ್ಲ ಫ್ರೆಂಡ್ಸ್ ಕಡೆಯಿಂದ ಮತ್ತು ನಮ್ಮದೆಲ್ಲ ರಿಲೇಟಿವ್ಸ್ ಕಡೆಯಿಂದ ಎಲ್ಲರೂ ಸಹಕಾರದಿಂದ ಇವತ್ತಿನ ದಿವಸ ಏನಪ್ಪ